ಕಷ್ಟ ಸುಖ ಎಲ್ಲ ಇದರಿಂದನೇ ನಡಿಬೇಕು ನಮಗೆ. ಜೀವನನೇ ಇದ್ರಾಗಿರೋದು. ಇದ್ರ ಹೊಟ್ಟೆ ಮೇಲೆ ನಮ್ಮ ಹೊಟ್ಟೆ ಮೇಲೆ ಇವ್ರು ಹೊಡೆದ್ಬಿಟ್ರೆ ಇವ್ರಿಗೆ ಏನಮ್ಮ ಸಿಗುತ್ತೆ? ಓಟ್ ಕೇಳಬೇಕಂದ್ರೆ ನೀವು ಹಂಗೆ ಓಟ್ ಹಾಕಿ ಹಿಂಗೆ ಓಟ್ ಹಾಕಿ ನಿಮ್ಗೆ ಹಂಗೆ ಉಪಕಾರ ಮಾಡ್ತೀವಿ ಹಿಂಗೆ ಉಪಕಾರ ಮಾಡ್ತೀವಿ ಅಂತಾರೆ. ಎಲ್ಲ ಓಟ್ ಆದ್ಮೇಲೆ ಗೆಲ್ಲೋವರೆಗೂ ಗೆದ್ದಾದ್ಮೇಲೆ ನೀವೆಲ್ಲಿದ್ದೀರಾ ಅಂತಲೂ ಮಾತಾಡಲ್ಲ. ಅಮ್ಮ ನಮಸ್ತೆ. ಅಮ್ಮ ಎಷ್ಟು ವರ್ಷದಿಂದ ಇಲ್ಲ ವ್ಯಾಪಾರ ಮಾಡ್ತೀವಿ? ನಾವು ಕಮ್ಮಿ ಅಂದರೆ ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಇಲ್ಲೇ ವ್ಯಾಪಾರ ಮಾಡಿ ಇಲ್ಲ ಎಷ್ಟು ಜನ ಇರೋದು ಮನೆಯಲ್ಲಿ? ಮನೇಲಿ ನನ್ನ ಮಗ ನಾನು, ನಮ್ಮ ಗಂಡ ತೀರೋದ್ರು. ಮಗ ಏನು ಮಾಡ್ಕೊಂಡು? ಮಗ ಏನೂ ಇಲ್ಲ, ಮಗ ಕಮ್ಮಿನೇ ಓದಿರೋದು, ಇದೇ ಕೆಲಸ. ಇದೇ ಕೆಲಸ ಹ್ಞೂ, ಮಾಡ್ಕೊಂಡಾಗ ನಾನು ನನ್ನ ಮಗ ಇದೇ ಮಾಡೋದು. ನಮಗೆ ಇಲ್ಲ ವ್ಯಾಪಾರ ಮಾಡ್ಕೊಂಡಿದ್ದೀರಾ? 20 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾಯಿದ್ದೀವಿ. ಹ್ಞೂ. ಇವಾಗ ಏನು ಕೃಷ್ಣ ಬೈರೇಗೌಡರು ಸಾಕಷ್ಟು ರೀತಿಯಲ್ಲಿ ಹೇಳಿ ಮಲ್ಲೇಶ್ವರಂ ಇರುವಂತಹ ಎಲ್ಲ ಅಂಗಡಿಗಳನ್ನ ತೆರವುಗೊಳಿಸಬೇಕು ಅಂತ ಈಗಾಗಲೇ ತೆರವುಗೊಳಿಸಿದ್ದಾರೆ. ಸಾಕಷ್ಟು ಜನ ಬಂದು ಅಂಗಡಿನ ತೆಗೀರಿ ಅಂತ ಎಲ್ಲ ಧಮಕಿ ಹಾಕಿದ್ದಾರೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಏನಾಗ್ತಿದೆ ಇದು? ತೊಂದರೆನೇ ಮೇಡಮ್, ತೊಂದರೆನೇ. ಬಡವ್ರ ಜೀವನಕ್ಕೆ ಎಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು ಬಂದು. ಎಲ್ಲರಿಗೂ ತೊಂದರೆ ಆಗುತ್ತೆ. ಗಂಡ ಇರೋರು ಇರ್ತಾರೆ, ಇಲ್ದವರು ಇಲ್ದಾರೆ, ನಮ್ಮಂಥವ್ರು ಎಲ್ಲಿ ಹೋಗಬೇಕು? ಅವರೆಲ್ಲರೂ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಎಲ್ಲರೂ ಶ್ರೀಮಂತರ ಆಗಿರೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲ ಬಡವರೇ. ಜೀವನ ಮಾಡಿದ್ರೇ ಜೀವನ ನಮ್ಮದು. ಮನೆ ಬಾಡಿಗೆ ಕಟ್ಟಬೇಕು, ಮನೆ ಜೀವನ ನೋಡಬೇಕು, ಸಂಸಾರ ನೋಡಬೇಕು, ಮಕ್ಕಳು ನೋಡಬೇಕು. ಕಷ್ಟ ಸುಖ ಎಲ್ಲ ಇದರಿಂದನೇ ನಡಿಬೇಕು ನಮಗೆ. ಜೀವನನೇ ಇದ್ರಾಗಿರೋದು. ಇದ್ರ ಹೊಟ್ಟೆ ಮೇಲೆ ನಮ್ಮ ಹೊಟ್ಟೆ ಮೇಲೆ ಇವ್ರು ಹೊಡೆದ್ಬಿಟ್ರೆ ಇವ್ರಿಗೆ ಏನಮ್ಮ ಸಿಕ್ಕುತ್ತೆ? ಅವರು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಓಟ್ ಕೇಳಬೇಕಂದ್ರೆ ನೀವು ಹಂಗೆ ಓಟ್ ಹಾಕಿ ಹಿಂಗೆ ಓಟ್ ಹಾಕಿ ನಿಮ್ಗೆ ಹಂಗೆ ಉಪಕಾರ ಮಾಡ್ತೀವಿ ಹಿಂಗೆ ಉಪಕಾರ ಮಾಡ್ತೀವಿ ಅಂತಾರೆ. ಎಲ್ಲ ಓಟ್ ಆದಮೇಲೆ ಗೆಲ್ಲೋವರೆಗೂ ಗೆದ್ದಾದಮೇಲೆ ನೀವೆಲ್ಲಿದ್ದೀರಾ ಅಂತಲೂ ಮಾತಾಡಲ್ಲ. ನಾವು ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡೋಕ್ಕೂ ನಿಮ್ದೇ ಬಿಡೋಲ್ಲ. ಹೆಂಗೆ ಜೀವನ ಮಾಡೋದಮ್ಮ? ಎಷ್ಟು ಕಷ್ಟ ಆಗ್ತದೆ ಇವಾಗ? ತುಂಬ ಕಷ್ಟಮ್ಮ. ಮೊದಲೇ ಹೇಳಿದ್ರು ಬೇರೆ ಕಡೆ ಅಂಗಡಿಗಳನ್ನ ಕೊಡ್ತೀವಿ ಹಂಗೆ ಹಿಂಗೆ ಅಂತ, ಏನಾದ್ರು ಕೊಡ್ತೀನಿ ಅಂತ ಏನಾದ್ರು ಏನೂ ಹೇಳಿಲ್ಲ, ಏನೂ ಹೇಳಿಲ್ಲ. ಏಕ್ದಮ್ ಅಂಗಡಿ ಅಂಗಡಿ ಎತ್ತು ಅಂದರೆ ಎಲ್ಲಮ್ಮ ಎತ್ಕೊಂಡು ಹೋಗೋದು? ಏನು ಹೇಳ್ತೀರಾ ಸರ್ಕಾರಕ್ಕೆ? ಆಗಲ್ಲ ಅಂತೀವಿ. ನಮಗೆಲ್ಲರೂ ಜಾಗ ಕೊಡಿ, ಇಲ್ಲಾಂದ್ರೆ ಇಲ್ಲೇ ಜಾಗ ನಮಗೆ ಸೈಡಾಗಿ ಕೊಡಿ ಅಷ್ಟೇ. ನಾವು ಎಲ್ಲಿ ಹೋಗೋಕ್ಕಾಗಲ್ಲಮ್ಮ. ನಮಗೂ ಆಪ್ರೇಷನ್ ಆಗಿದೆ. ಟೊಳ್ಳಾಡ್ಕೊಂಡು ವ್ಯಾಪಾರ ಮಾಡೋಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ನಾವು ಇದ್ರಾಗ ನಿಂತಿರ್ತಾನೆ ಎಲ್ಲರೂ ಒಂದು ಸೈಡಾಗಿ ಕೊಟ್ಟರೆ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ನಿಂತಿರೋದೇ ಸೈಡಾಗೆ, ಅಷ್ಟು ಕೊಟ್ಟರೆ ಸಾಕು ನಮ್ಗೆ. ನಾವು ಜೀವನ ಇವಾಗ ಕೃಷ್ಣ ಬೈರೇಗೌಡರು ಏನೇನು ಆದೇಶ ಕೊಟ್ಟಿದ್ದಾರಲ್ಲ, ಇದಕ್ಕೆ ಬೈರೇಗೌಡರಿಗೆ ಏನು ಹೇಳ್ತೀರಾ? ಅವರು ತಿಳ್ಕೊಬೇಕು ಮೇಡಮ್. ಅವ್ರು ತಿಳ್ಕೊಂಡು ಬಡವ್ರ ಬಗ್ಗರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಅವ್ರು ಅರ್ಥ ಮಾಡ್ಕೊಬೇಕು. ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ದೊಡ್ಡವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ಬಡವ್ರು ಏನು ಮಾಡೋದು ಹೇಳಿ? ಅಷ್ಟೇ.